This could indicate two things: that either there's a sign of alien life or there's a habitable life outside of the galaxy. पायलट ने उस इलाके में नीचे उड़ान भरी पर उससे कोई यूएफओ नहीं दिखा. ಏಲಿಯನ್ಸ್ ಫ್ರೆಂಡ್ಲಿ ಆಗಿರ್ತಾರೆ ಅಂತ ನಾವು ಅನ್ಕೊಳ್ಳೋದಕ್ಕಾಗೋದಿಲ್ಲ. ಯಾರದ ಹೊರಗೆ? ನಂಗೇನು ಮಾಡಬೇಡ, ನಂಗೇನು ಮಾಡಬೇಡ, ನಂಗೇನು ಮಾಡಬೇಡ, ದಯವಿಟ್ಟು ನಂಗೇನು ಮಾಡಬೇಡ. ಏನ್ ಮಾಡ್ತಿದ್ದೆ ನನಗೆ? ನಾನೇನು ಮಾಡಿಲ್ಲ, ನಾನೇನು ಮಾಡಿಲ್ಲ.
ತಾನೇ. ನಾನ್ ನಶಾ ಮಾಡ್ದೆ ಅಂದ್ರೆ ಏಲಿಯನ್ ಕೂಡ ನನ್ ಜೊತೆ ಬಂದು ನಶಾ ಮಾಡುತ್ತೆ ಅಂತ. ಏನ್ ಗುರು ಇದು? 150 ರೂಪಾಯಿಲಿ 1000 ರೂಪಾಯಿ 3D ಐಮ್ಯಾಕ್ಸ್ ಎಕ್ಸ್ಪೀರಿಯನ್ಸ್ ಇದು. ನಡೆಯೋ, ಏನೋ ಮಾಡ್ತಾ ಐ ಇದೆಯಾ ಲವ್ ಯು ಜಾದು. ತಲೆಗಿಲೆ ಕೆಟ್ಟಿದ್ಯಾ ನಿನ್ಗೆ? ಅಲ್ಲೇನು ಕೋತಿ ಕುಣಿತಾ ಇದ್ಯಾ? ಅಯ್ಯೋ, ಹೊರಗಡೆ ಏನ್ ಮಜವಾಗಿತ್ತು ಗುರು. ಮಗನೇ, ನಿನಗೆ ಫನ್ ಅನ್ನಿಸ್ತಿದ್ಯಾ? ಫನ್ ಅನ್ನಿಸ್ತಾ ಇದ್ಯಾ? ನಾನ್ ನಿನ್ಗೇನ್ ಹೇಳಿದ್ದೆ? ನಂತರನೇ ನೀನು ಒಂದೆರಡು ಟ್ರ್ಯಾಕ್ ತಗೋ, ಹೊರಗಡೆ ತುಂಬಾ ಮಿಸ್ ಮಾಡ್ಕೋತಿದ್ಯಾ. ಹೊರಗೆ UFO ಇದೆ ತನ್ನಿ. ನಿಂಗೆ UFO ಅಂದ್ರೆ ಅರ್ಥ ಗೊತ್ತು ತಾನೆ? ನಶೆಯಿಂದ ಹೊರಗ್ ಬಾ ಗುರು. 2 ಗಂಟೆ ತಗೊಳುತ್ತೆ ಗುರು. ಗುರು, ನಾವೆಲ್ಲ ಮಲ್ಕೊಂಡೇ ಇದೀವಿ ಅನ್ಸುತ್ತೆ, ನಿದ್ದೆಲಿದೀವಿ. ಸ್ವಲ್ಪ ಹೊತ್ತು ವೇಟ್ ಮಾಡೋಣ, ನಮ್ಗೆ ಎಚ್ಚರ ಆಗ್ಬಿಡುತ್ತೆ. ಆರ್ಯನ್, ನನ್ ಮಾತ್ ಕೇಳು. ನನ್ ಕಂದ ಇಲ್ಲಿ ಕಂದಾನ ನನಗೆ 100% ಕನ್ಫರ್ಮ್ ಆಯ್ತು. ಕನ್ಸಲ್ಲೇ ಇರೋದು. ಇಲ್ಲ ಅಂದ್ರೆ ಕಾರ್ತಿಕ್ ಒಂಚೂರು ಅವಮಾನ ಮಾಡದೆ ಇಷ್ಟು ಪ್ರೀತಿಯಿಂದ ಮಾತಾಡ್ತಾನ. ನಾನೇ ಏನಾದ್ರೂ ಮಾಡ್ಬೇಕು. ಹಾ, ನಾನು ಇನ್ಸೆಪ್ಷನ್ ಅಲ್ಲಿ ನೋಡಿದ್ದೆ. ನಾವೇ ಪ್ರಾಣ ಬಿಟ್ಬಿಟ್ರೆ ಆಗ ಎಚ್ಚರ ಆಗುತ್ತೆ. ನಾನು ನನ್ ಕತ್ ಕುಯ್ಕೋಬೇಕು. ಏ, ಜಾಗ ಬಿಡ. ಆರ್ಯನ್, ಆರ್ಯನ್, ಸಮಾಧಾನ, ಸಮಾಧಾನ. ಬೇಡ ಬೇಡ ಆರ್ಯನ್, ಸುಮ್ನೆ ಬೇಡ. ಸಮಾಧಾನ, ಇದು ರಿಯಾಲಿಟಿ, ರಿಯಾಲಿಟಿ, ರಿಯಾಲಿಟಿ. ಈಗ ಅರ್ಥ ಆಯ್ತು ಅಪ್ಪ ಅಮ್ಮ ನನ್ನ ಯಾಕೆ ಹೊರಗೆ ಕಳಿಸ್ತಿರ್ಲಿಲ್ಲ ಅಂತ. ಅಯ್ಯೋ, ರಸ್ತೆಗಳಿರ್ಲಿ, ಇಲ್ಲಿ ಆಕಾಶನು ಸೇಫ್ ಇಲ್ಲ. ಗುರು, ಅದು ಡ್ರೋನ್ ಗೀನ್ ಇರ್ಬೋದಂತ ಚೆಕ್ ಮಾಡಿ ನೋಡೋಣವಾ? ಇದು ನಿಂಗೆ ಡ್ರೋನ್ ಅನ್ಸತ್ತಾ? ಅಷ್ಟು ದೊಡ್ಡ ಡ್ರೋನಾ? ಇಡೀ ಭೂಮಿ ಫೋಟೋ ತೆಗಿಬೇಕು ಅಂತನಾ? ನಿಮ್ಗೆ ಅರ್ಥ ಆಗ್ತಿದ್ಯಾ? ಮೊದ್ಲು ಮೆಕ್ಯಾನಿಕ್ ನ ಕಿಡ್ನಾಪ್ ಮಾಡಿದ್ರು, ಅಂದ್ರೆ ಕರ ಫೇಸ್ ಇರೋರ್ನ ಮೊದ್ಲು ಕಿಡ್ನಾಪ್ ಮಾಡ್ತಿದಾರೆ. ಸರಿಯಾಗಿ ಹೇಳ್ದೆ. ಬೇಗ ಜಗ್ಗು, ಒಳಗ್ ಹೋಗು, ಬೇಗ ಒಳಗ್ ಹೋಗು. ನೆಕ್ಸ್ಟ್ ನಂಬರ್ ಅವ್ರ ಮುಂದೆನೂ ನನ್ಗೆ ಅವಮಾನ ಮಾಡಬೇಡ. ಅವ್ರ ಮುಂದೆನಕ್ಕೆ ಅವ್ರೇನ್ ವೀರ ಸರ್ಕಲ್ ಇಂದ ಬಂದ್ರೆ ನಿಮ್ಮ ಮಾವನ್ ಮಕ್ಳು ಅನ್ಕೊಂಡಿದ್ಯಾ? ಇದೇನು ಹುಚ್ಚತನ ಗುರು? ದೆವ್ವ ಒಂದ್ ಪಕ್ಷ ಓಕೆ ಇತ್ತು, ಈಗ ಇದು ಜಾಸ್ತಿ ಆಗ್ತಾ ಇದೆ. ಇದು ನಮ್ ತಂದೆ ತಾಯಿ ಓವರ್ ಥಿಂಕಿಂಗ್ ಇಂತ ಔಟ್ ಆಫ್ ಸಿಲೆಬಸ್ ಇದೆ. ಇದೆಲ್ಲ ಈ ಕಾರ್ತಿಕ್ ಇಂದಾನೆ ಆಗ್ತಿರೋದು. ನನ್ನಿಂದನಾ? ನಾನೇನ್ ರಾಕೇಶ್ ರೋಷನ್ ಜಾದೂನ ಇಲ್ಲಿ ಕರ್ಸಕ್ಕೆ? ಇಲ್ಲ, ಇಷ್ಟ್ ಕಾರ್ನರ್ ಬರ್ಬೇಡ ಅಂತ ಹೇಳಿದ್ದೆ, ಸಿಕ್ಕಾಕೊಂಡಲ್ಲ. ಹೌದೌದು, ನಮ್ಮ ಮಾವನೇ ಹೇಳಿದ್ದಲ್ವಾ? ಅಲ್ಲಿಗೆ ಹೋಗು, ಮಾನ್ಸೂನ್ ಬೇರೆ ನಡೀತಾ ಇದೆ, ಮಳೆಗಾಲದಲ್ಲಿ ಏಲಿಯನ್ಗಳು ಕಾಣಿಸುತ್ತೆ, ಮಸ್ತಾಗಿರುತ್ತೆ ಅಂತ. ಗಾಯ್ಸ್, ಇಲ್ಲಿ ಬನ್ನಿ, ಇಲ್ಲಿ ಬನ್ನಿ. ಏನ್ ನಡೀತದೆ? ಸೈಡ್ ಹೋಗೋ, ನಾನು ನೋಡ್ಬೇಕು. ಸ್ವಲ್ಪ ಜಾಗ ಬಿಡು, ಕಾಣ್ತಿಲ್ಲ. ಸ್ವಲ್ಪ ಸೈಡ್ ಅಲ್ಲೇನು ಆಕ್ಸಿಡೆಂಟ್ ಆಗಿಲ್ಲ, UFO ಬಂದಿರೋದು. ತಲೆ ಕೆಟ್ಟಿದ್ಯಾ ನಿಂಗೆ? ಕರಣ್, ನಿನ್ ಫೋನ್ ಚಿಂದಿ ಅಲ್ವಾ? ನಿಮ್ಮಪ್ಪ ಚಿಂದಿ. ಸಾರಿ ಕಾರ್ತಿಕ್. ಅಯ್ಯೋ ಗುರು, ಮೈಕ್ರೋ USB ನಿನ್ ಫೋನ್ ಕೊಡೋ, ರೆಕಾರ್ಡ್ ಮಾಡ್ತೀನಿ. ಅಯ್ಯೋ, ನಿನ್ ಫೋನ್ ಅಲ್ಲೇ ಮಾಡ್ಕೋ. ಏ ಕರಣ್, ಅರ್ಥ ಮಾಡ್ಕೊಳ್ಳೋ. ನಿನ್ ಫೋನ್ ಚಿಂದಿ ಫೋನ್ ಅಲ್ವಾ? ರೆಕಾರ್ಡ್ ಮಾಡಿದ್ರೆ ಖರಾಬ್ ಕ್ವಾಲಿಟಿ ಇರುತ್ತೆ. ಮತ್ತೆ 90% UFO ವಿಡಿಯೋಸ್ ಇರೋದು ಖರಾಬ್ ಕ್ವಾಲಿಟಿನಲ್ಲೇ. ಅದನ್ನೇ ಜನ ನಂಬೋದು. ನಮ್ ಒಳ್ಳೆ ಫೋನ್ ಇಂದ ರೆಕಾರ್ಡ್ ಮಾಡಿದ್ರೆ VFX ಅನ್ಕೋತಾರೆ. ಅರ್ಥ ಮಾಡ್ಕೋ. ಬಾಯಿ ಮುಚ್ಚೋರೇನ್, ಸ್ವಲ್ಪ ಮುಚ್ಕೊಂಡಿರು. ಅಲ್ಲ ಗುರು, 100 ಮಿಲಿಯನ್ ವ್ಯೂಸ್. ಮುಚ್ಕೊಂಡಿರಪ್ಪ. ಜೀವನದಲ್ಲಿ ಮೊದಲನೇ ಸಲ UFO ನೋಡ್ತೀನಿ, ಅದ್ರಲ್ಲಿ ನೀನ್ ಬೇರೆ ಒಟ ಅಂತ ಇದೆಯಾ? ಸುಮ್ಮನೆ. ನಾನು ವೈರಲ್ ಆಗೋದು ನಿಮ್ಗೆ ಇಷ್ಟನೇ ಇಲ್ಲ. ಇವ್ರು ನಾಯಿಗಳನ್ನ ಯಾಕೆ ಕಿತ್ತು ಹಾಕೋತಾ ಇದಾರೆ? ಅಯ್ಯೋ, ಇದೇನ್ UFOನೋ ಅಥವಾ ಕಾರ್ಪೊರೇಷನ್ ಗಾಡಿನಾ? ಗುರು, ಇವರು ಹಂದಿಗಳನ್ನು ಎತ್ಕೊಂಡು ಹೋಗ್ತಿದ್ದಾರೆ. ಪ್ರತಿ ಕ್ಯಾಟಗರಿನಲ್ಲೂ ಜಗ್ಗುನೇ ಇರೋ ತರ ಕಾಣುತ್ತೆ. ಅಯ್ಯೋ, ಇವ್ರು ಹಸುಗಳನ್ನೂ ಬಿಡ್ತಾ ಇಲ್ಲ. ಹಾಗಾದ್ರೆ ಇಂಡಿಯಾ ಟಿವಿನವ್ರು ಹೇಳಿದ್ ಸರಿನಾ? ಏಲಿಯನ್ಗಳು ಹಸು ಹಾಲು ಕುಡಿಯುತ್ತವಾ? ಏನು, ಇಷ್ಟು ದೂರ ಹಾಲ್ ಕುಡಿಯಕ್ ಬಂದಿದಾರ? ಅಲ್ಲ, ಇವ್ರ ಊರಲ್ಲಿ ದನದ ಕೊಟ್ಟಿಗೆ ಇಲ್ವಾ? ಏ, ಇಲ್ಲಿಂದ ತಪ್ಪಿಸ್ಕೊಳ್ಳೋದು ಯೋಚನೆ ಮಾಡಿ. ಆದ್ರೆ ಹೆಂಗ್ ಹೋಗೋದು ವಾಸ್ಕೋಡಿಗಾಮ? ಯಾರ ಮಾವ? ಸುಮ್ನಿರಯ್ಯ, ಹೊರಗಡೆ ಸ್ವಲ್ಪ ಅಲ್ಲಾಡಿದ್ರು ಎತ್ತಾಕೊಂಡು ಹೋಗ್ತಾರೆ. ನಿಂತ್ಕೊ ಮಗನೇ, ಅಲ್ಲಾಡ್ಬೇಡ. ಇವಾಗ ಮನೆ ಒಳಗೆ ಇದೀವಲ್ಲ. ಮುಚ್ಚು. ಏನ್ ಗೊತ್ತಾ ಏನ್ ಮಾಡೋಣ ಅಂದ್ರೆ, ಮನೇಲಿ ಇರೋ ಬರೋ ಚಮಚ ಲೋಟನೆಲ್ಲ ಮನೆ ಮಧ್ಯ ತಗೊಂಡ್ ಬಂದು ಸುರಂಗ ಅಗಿಯೋಣ. ಬೆಳಿಗ್ಗೆ ಎಷ್ಟಲ್ಲಿ ಹೈವೇ ತಲುಪ್ತೀವಿ. ಏ, ಅಂಡಮಾನ್ ಅಲ್ಲಿ ಹುಟ್ಟಿರೋ ಮೆಂಟ್ಲ್ ಮ್ಯಾನ್ ನೀನು. ಚಮಚದಲ್ಲಿ ಅಗಿತಾ ಹೋದ್ರೆ 2 ವರ್ಷ ಆದ್ರೂ ಬಾಗ್ಲು ತಲುಪಿರಲ್ಲ. ಹಾಗಾದ್ರೆ ಬಾಗ್ಲಿಂದನೇ ಶುರು ಮಾಡಿದ್ರೆ ಮಾತಾಡ್ಬೇಡ ಅನ್ನೋ ಗುರು, ದಯವಿಟ್ಟು ಬಾಯಿ ಮುಚ್ಚಿ. ನೋಡಿ, ಇಲ್ಲಿ ಮೂವೀಸ್ ತರ ಯೋಚನೆ ಮಾಡಿ. ಯಾರಾದ್ರೂ ಲಾಕ್ ಆದ್ರೆ ಸರ್ವೈವಲ್ಗೆ ಏನ್ ಮಾಡ್ತಾರೆ? ಬಾಲಿವುಡ್ ಸಿನಿಮಾದಲ್ಲಿ ಅಂದ್ರೆ ಸೋಲ್ ಒಪ್ಪೋದಿಲ್ಲ, ಹಾಲಿವುಡ್ ಸಿನಿಮಾದಲ್ಲಿ ಅಂದ್ರೆ ಸಿಕ್ಕಾಪಟ್ಟೆ ಸೆಕ್ಸ್ ಮಾಡ್ತಾರೆ. ನಾವು ಸೋಲ್ ಒಪ್ಕೊಂಡ್ ಆಯ್ತು. ಮತ್ತೆ ನಿಮ್ ಜೊತೆ ಸೆಕ್ಸ್ ಮಾಡಕ್ ನಂಗೆ ಇಷ್ಟಾನೂ ಇಲ್ಲ. ಅಯ್ಯೋ, ಸರ್ವೈವಲ್ ಅಂದ್ರೆ ಫ್ಲೇರ್ ಗನ್ ತರ ಸಿಗ್ನಲ್ ಕೊಡೋಕೆ ಅಂತ ಗಾಳಿನಲ್ಲಿ ಹಾರಿಸ್ತೀವಲ್ಲ. ಗುರು, ನಾನ್ ದೀಪಾವಳಿ ಪಟಾಕಿ ತಂದಿದ್ದೀನಿ. ರಾಕೆಟ್ ಇದೆ, ರಾಕೆಟ್ ಹಾರ್ಸಣ್ವಾ? ಹಾ, ಆದ್ರೆ ಆ ರಾಕೆಟ್ ಹೋಗಿ UFO ಟಚ್ ಆಗಿ ಬ್ಲಾಸ್ಟ್ ಆದ್ರೆ ನಾವು ಮನುಷ್ಯರು ಅವ್ರ ಮೇಲೆ ದಾಳಿ ಮಾಡಿದೀವಿ ಅನ್ಕೋತಾರೆ.
ಬಾತ್ರೂಮ್ ಅಲ್ಲಿ ಎಷ್ಟೊಂದ್ ಕನ್ನಡಿಗಳಿವೆ, ತಲೆ ಮೇಲೆ ಇಟ್ಕೊಂಡು ಓಡೋಣ. ಅವ್ರದನ್ನ ನೋಡಿದ್ರು ಅವ್ರ ಮುಖಾನೇ ಕಾಣಿಸುತ್ತೆ. ಹಾ, ಅವಾಗ ಅವ್ರು ಕೆಳಗ್ ನೋಡಿ ಅಯ್ಯೋ ನಮ್ಮವ್ರು ಕೆಳಗೆ ಏನ್ ಮಾಡ್ತಿದಾರೆ ಅನ್ಕೊಂಡು ಜೋಪ್ ಆಮೇಲೆ ಆಗುತ್ತೆ ನೋಡು. ಶಿಟ್ ಗುರು, ಈ ಏಲಿಯನ್ಸ್ ಎಷ್ಟು ಸ್ಮಾರ್ಟ್ ಅಲ್ವಾ? ಎಕ್ಸಾಕ್ಟ್ಲಿ. ನಾವು ಸರ್ವೈವ್ ಆಗ್ಬೇಕು ಅಂದ್ರೆ ಮನೆ ಒಳಗೆ ಇರ್ಬೇಕಾಗುತ್ತೆ. ನನ್ಗೋಕೇನೆ, ನನಗೆ ಹೇಗಿದ್ರು ಅಭ್ಯಾಸ ಇದೆ. ಇಲ್ಲಿ ಏನ್ ನಡೀತಾ ಇದೆ ಅಂತ ಕೂಲಾಗಿ ಯೋಚನೆ ಮಾಡೋಣ. ಗುರು, ಈ ಏಲಿಯನ್ಗಳು ಎಕ್ಸಾಕ್ಟ್ಲಿ ಇಂಡಿಯಾಗೆ ಹೇಗ್ ಬಂದ್ರು? ಗುರು, ಹೋದ ವರ್ಷ ಇಲ್ಲಿಂದ ನಮ್ಮ ಚಂದ್ರಯಾನ ಹೋಗಿತ್ತಲ್ಲ, ಅದ್ರ ಹೊಗೆನ ಫಾಲೋ ಮಾಡ್ಕೊಂಡು ಬಂದಿರ್ಬೇಕು. ಪಾಯಿಂಟ್ ಗುರು, ಹೋಗೆ ನನ್ನನ್ನು ಎಲ್ಲೆಲ್ಲೋ ಕರ್ಕೊಂಡು ಹೋಗಿದೆ. ಆದ್ರೆ ಗುರು, ಏಲಿಯನ್ಗಳು ನ್ಯೂಯಾರ್ಕ್ ಹೋಗ್ಬೇಕಿತ್ತು, ಇಲ್ಲಿಗೆ ಹೇಗ್ ಬಂದ್ರು? ಗುರು, ಅಮೆರಿಕ ತುಂಬಾನೇ ದುಬಾರಿ ಆಗಿದೆ, ಈಗ ಯಾರಿಗೂ ಜೀವನ ಮಾಡಕ್ ಆಗ್ತಿಲ್ಲ. ಅಲ್ಲ, ಈ ರಷ್ಯನ್ ಅವರು ಇಡೀ ಯೂನಿವರ್ಸ್ ಮೇಲೆ ದಾಳಿ ಮಾಡ್ಬಿಟ್ಟಿದಾರಾ? ಅದನ್ನ ರಿಸೆಷನ್ ಅಂತಾರೋ? ಅದಕ್ಕೆ ರಷ್ಯಾದಲ್ಲಿ ರಿಸೆಷನ್ ಇಲ್ವಾ? ಒಂದು ಪಾಸಿಬಿಲಿಟಿ ಏನು ಅಂದ್ರೆ ಇವರು ದರಿದ್ರನ ಹರಡೋದಕ್ಕೆ ಅಂತಾನೆ ಬಂದಿರ್ಬೋದು. ನಾವೀಗ ಆಗ್ಲೇ ದರಿದ್ರದಲ್ಲೇ ಇದೀವಿ, ಇದಕ್ಕಿಂತ ಇನ್ನೇನ್ ಹಾಳು ಮಾಡ್ತಾರೆ? ನೀವೆಲ್ಲ ಇಂಡಿಯನ್ ಏಲಿಯನ್ ಮೂವೀಸ್ ನೋಡಿದೀರಾ? ಸಿಂಪಲ್ ತಮ್ ರೂಲ್ ಇರುತ್ತೆ. ಇಂಡಿಯಾಗ್ ಬರೋ ಏಲಿಯನ್ಸ್ ಮನ್ಸಿಂದ ಒಳ್ಳೆಯವರೇ ಇರ್ತಾರೆ. ಪಾಪ ಅವ್ರೇನ್ ಮಾಡ್ತಾರೆ, ಮ್ಯಾಕ್ಸ್ ಟು ಮ್ಯಾಕ್ಸ್ ಗೆಡ್ಡೆ ಗಣಸು ತಿಂತಾರೆ, ಬಿಸಿಲು ತಗೋತಾರೆ, ಇಲ್ಲ ಅಂದ್ರೆ ಗಲ್ಲಿ ಹುಡುಗರ ಜೊತೆ ಕ್ರಿಕೆಟ್ ಮ್ಯಾಚ್ ನಲ್ಲಿ ಗೆಲ್ಲಿಸ್ತಾರೆ. ನಿಮ್ಗಳ ನಾಲೆಡ್ಜ್ ಕೊಯ್ಮಿಲ್ಗಾಯಿಗೆ ಯಾಕೆ ಲಿಮಿಟೆಡ್ ಆಗಿದೆ? ಸ್ವಲ್ಪ ಮುಂದೆ ಹೋಗಿ. ಹಾ ಸರಿ. ಇನ್ನೇನಾಗುತ್ತೆ, ನಿಮ್ ಮಕ್ಳು ಸೂಪರ್ ಹೀರೋ ಆಗ್ತಾರೆ, ಸಿಂಗಾಪುರ್ ಸರ್ಕಸ್ ಅಲ್ಲಿ ಜನರು ಪ್ರಾಣನ ಕಾಪಾಡ್ತಾರೆ. ಮುಂದೆ ಹೋಗಿ ಅಂತಂದ್ರೆ ಕೊಯ್ಮಿಲ್ಗಾಯಿಂದ ಕೃಷಿಗೆ ಹೋಗಿ ಅಂತ ಅಲ್ಲ. ಏನ್ ಮಾಡೋದು, ಅದ್ರ ಪಾರ್ಟ್ ಬಂದೇ ಇಲ್ವಲ್ಲ. ಹೋಗ್ಲಿ ಅಂದ್ರೆ ಕ್ರಿಶ್ 2 ಬಂದಿಲ್ಲ. ಅಂದ್ರೆ ಕ್ರಿಶ್ 3, ಕ್ರಿಶ್ 2 ಇದೆ, ಕ್ರಿಶ್ 3 ಕೊಯ್ಮಿಲ್ಗೆ 3 ಕೂಡ ಇದೆ. ಆದ್ರೆ ಕೊಯ್ಮಿಲ್ಗಯ 2 ಯಾವ್ದು? ಅದು ಕ್ರಿಶ್ 1 ಅಲ್ವಾ? ಓವರ್ ಕನ್ಫ್ಯೂಷನ್. ಈ ರೋಷನ್ ಫ್ಯಾಮಿಲಿ ಎಲ್ರಿಗೂ ಕನ್ಫ್ಯೂಸ್ ಮಾಡಿಸಿಟ್ಟಿದ್ದಾರೆ. ಅಯ್ಯೋ ಗುಬಾಲ್, ನನ್ ಮಕ್ಕಳ ಪಾಯಿಂಟಿಗೆ ಬನ್ನಿ. ನಾನು ಅವಾಗ್ಲಿಂದ ಹೇಳ್ತಾ ಇದ್ದೀನಿ, ಸ್ವಲ್ಪ ಯೋಚನೆ ಮಾಡ್ರು. ಇವರು ಇಡೀ ಪ್ರಪಂಚ ಬಿಟ್ಟು ಇಂಡಿಯಾಗೆ ಬಂದಿದ್ದಾರೆ ಅಂದ್ರೆ ಇವ್ರಿಗೆ ಬೇಕಿರೋಂಥದ್ದು ಇಂಡಿಯಾದಲ್ಲಿ ಏನೋ ಇದೆ. ಪಾಪ್ಯುಲೇಷನ್. ಇದರ ಅರ್ಥ ಇವ್ರು ನಮ್ಮಿಂದ ಸೆಕ್ಸ್ ಕಲಿಯಕ್ ಬಂದಿದಾರಾ? ಹಾಗಾದ್ರೆ ಜಗ್ಗುಗೆ ಟೆನ್ಷನ್ನೇ ಇಲ್ಲ. ಜಗ್ಗು ನಿನ್ನ ಎತ್ತಾಕೊಂಡು ಹೋಗೋದಿಲ್ಲ, ಚಿಲ್ ಮಾಡು, ರಿಲ್ಯಾಕ್ಸ್ ಆಗು. ನನ್ ಮಕ್ಕಳ ನನ್ಗೆ ಎಷ್ಟು ಅವಮಾನ ಮಾಡ್ತಿದ್ದೀರಾ ಅಂದ್ರೆ ನಾನೇ ಹೋಗಿ ಏಲಿಯನ್ಸ್ ಸರೆಂಡರ್ ಆಗ್ಬೇಕು ಅನ್ಸ್ತಿದೆ. ಏನ್ ಹೇಳ್ತಾ ಇದೀಯ ಜಗ್ಗು? ಅವ್ರು ನಿನ್ನ ಎತ್ತಾಕೊಂಡು ಹೋಗಲ್ಲ, ಅವ್ರ ಪ್ಲಾನೆಟ್ ನಲ್ಲೂ ಹೆಣ್ಮಕ್ಳು ಇರ್ತಾರೆ ಗುರು. ಕಾರ್ತಿಕ್, ಪ್ಲೀಸ್ ನನ್ನ ಮಾತನ್ನ ಸೀರಿಯಸ್ ಆಗಿ ಕೇಳು. ನಮ್ಮಲ್ಲಿ ಪಾಪ್ಯುಲೇಷನ್ ಜಾಸ್ತಿ ಇದೆ, ಸೊ ನಮ್ ಪಾಪ್ಯುಲೇಷನ್ ನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಬಂದಿರ್ಬೋದು. ಅಂದ್ರೆ ಇವರು ಈ ಊರಲ್ಲಿ ಕಾಂಡೋಮ್ ಹಂಚಕ್ ಬಂದಿದಾರಾ? ಅಯ್ಯೋ ಅಲ್ಲ ಗುರು, ಪಾಪ್ಯುಲೇಷನ್ ಕಂಟ್ರೋಲ್ ಅಂದ್ರೆ ಏನು? ಜೆನೋಸೈಡ್. ನೀನ್ ಸುಮ್ನೆ ಇರೋ, ಬರ್ಲಿ ನೋಡೇ ಬಿಡೋಣ. ಹಂಗೆ ಒಂದ್ 10-20 ಕಲ್ನ ಎತ್ತಿ ಎಸೆದ್ರೆ ಓಡೋಗ್ತಿರ್ಬೇಕಷ್ಟೇ. ಲೇ ಗಾಂಪ, ಅವರು ಏಲಿಯನ್ಗಳು, ಲೋಕಲ್ ಚಪ್ಪರ್ಗಳಲ್ಲ.